ఎంత మాట్లాడాడు మంచి నన్ను ಅಂತ ನಿಮ್ಮಾಕ್ಲಿಕುಂಟೆ ನಮ್ಮದು. ನಮ್ಮಪ್ಪ 50 ವರ್ಷದಿಂದ ಮಾಡ್ಕೊಂಬರ್ತಾರೆ. ಟೆನೆನ್ಸಿಯಲ್ಲಿ ಆಗಿರೋದು ಅದು. ಸುಶಾಂತ್ ಮತ್ತು ಸುರೇಶು, ಗಂಗಪ್ಪ, ಇನ್ನೇ ಯಾರು ಒಂದು 20 ಜನ ಬಂದು ನಾವಿಬ್ಬರೇ ಅಲ್ಲಿ ಕೆಲಸ ಮಾಡ್ಕೋತಾ ಇದ್ವಿ. ಬಂದು ಒಡೆದು, ಅಲ್ಲಿ ಜಲ್ಲಿ ಗುಡ್ಡೆ ಇದ್ದರೆ ಬಂದು ಒಡೆದು ಹಾಕಿ ಚಚ್ಚಿ ಒದ್ದು ಬೀಳಿಸ್ಬಿಟ್ಟು ಒದ್ದು ಫೋನೆಲ್ಲ ಕಿತ್ಕೊಂಡು 3 ಜನ ಬಂದು ಇಟ್ಕೊಂಡ್ಬಿಟ್ಟಿದ್ದಾರೆ. ನನ್ನ ಇಟ್ಕೊಂಡ್ಬಿಟ್ಟು ಒದ್ದು ತುಂಬಾ ಹೊಡೆದಿದ್ದಾರೆ. ಸುಶಾಂತು ಮತ್ತು ಸುರೇಶು, ಗಂಗಪ್ಪ, ಇನ್ನು ಯಾರೋ 5-6 ಜನ ಬಂದಿದ್ರು. ಅವ್ರ ಹೆಸರುಗಳು ಗೊತ್ತಿಲ್ಲ. ಹೆಸರು ಗೊತ್ತಿಲ್ಲ ನನಗೆ. ಅವ್ರ ಹೆಸರುಗಳು ಗೊತ್ತಿಲ್ಲ ನನಗೆ. ಕಾಂಗ್ರೆಸ್ ಪ್ರದೀಪ್ ಈಶ್ವರ್ ಹೆಸರೇ ಹೇಳ್ಕೊಂಡು ಬಂದಿದ್ದಾರೆ. ಅವರಿದ್ದಾರೆ ನಮಗೆ ಸಪೋರ್ಟು ಅಂತಲೇ ಹೇಳ್ತಾರೆ. ಡೈರೆಕ್ಟಾಗಿ ಹೇಳ್ತಾರೆ. ಜಮೀನು ನಮ್ಮದು ಸ್ಟೇ ಇದೆ. ಅಲ್ಲ, ಸ್ಟೇ ಬಂದಿದೆ ನಮಗೀಗ. ಸ್ಟೇ ಬಂದರೂ ಇದಾರೆ ಮಾಡಿದ್ದಾರೆ. ಕಾನೂನಿಗೆ ಇನ್ನೆಲ್ಲಿದೆ ನ್ಯಾಯ? ಹೌದು, ಸ್ಟೇ ಇದು ಲೇಔಟ್ ಮಾಡಕ್ಕೆ ಬಂದಿದ್ದಾರೆ. ಲೇಔಟ್ ಮಾಡಕ್ಕೆ ಬಂದು ನಮ್ಮ ಅಲ್ಲಿಂದ ಓಡ್ಸೋಕ್ಕೆ ಗುಡಿಸ್ಲು ಹಾಕ್ಕೊಂಡಿದ್ವಿ ಬಿಸಿಲಿಗೆ. ಅದನ್ನೆಲ್ಲ ಕಿತ್ತಾಕಿ ಆ ಕಡೆ ಪಾಪ ಕೆಲಸದವ್ರನ್ನ ಇಟ್ಟಿದ್ವಿ ನೋಡ್ಕೊಳ್ಳೋಕ್ಕೆ ಅಂತ. ಅವ್ರಿಗೆಲ್ಲ ಹೊಡೆದು ಆಚೆ ಹಾಕಿದ್ದಾರೆ. ಪಾಪ ಯಾರಿಗೆ? ಅವ್ರ ಹತ್ರ ತಗೊಂಡಿದ್ದಾರಂತೆ. ಅವ್ರನ್ನ ಕೇಳ್ಕೊಬೇಕು. ನಾವು ನಮ್ಮಪ್ಪ 50 ವರ್ಷದಿಂದ ಗೊತ್ತಿಲ್ಲ ಯಾಕೆ ಅಂತ. ನಮ್ಮ ಅಪ್ಪನೂ ತೀರೋಗಿ ಒಂದು 30 ವರ್ಷ ಆಯಿತು. ಆವತ್ತಿನಿಂದ ನಾನೇ ಇದ್ದೀನಿ. ನನ್ನ ಹೆಸ್ರಾಗಿ ಬಂದಿತ್ತು. ಆಮೇಲೆ ನಮ್ಮ ಯಜಮಾನಪ್ಪ ತೀರೋದ. ಆವಾಗ ನಾನು ಹೋಗಿಲ್ಲ, ಎಲ್ಗೂ ಹೋಗಿಲ್ಲ ನಾನು. ಆವಾಗ ಓನರ್ ಏನು ಮಾಡವನೆ, ಟೆನೆನ್ಸಿಯಲ್ಲಿ ಅವ್ರು ಮಾಡ್ಕೊಂಡವ್ರೆ. ನಾವು ದುಣ್ತಾಯಿದ್ರು. ಬಂದ್ರ ಮೇಲೆ ನಾವು ಕೇಸ್ ಹಾಕಿದ್ವು. ನನ್ನ ಹೆಸ್ರಾಗಿತ್ತು, ಕೇಸ್ ಹಾಕಿದ್ದೀವಿ ನಾವು. ಇದು ಇವ್ರು ಯಾರೋ ತಗೊಂಡವರು ಬಂದರು ನಮ್ಮ ಹತ್ರಗೆ. ಇವರು ಅವ್ರು ಸುಶಾಂತ್ ತಗೊಂಡಿರೋದು. ಅದೇ ಗಂಗಪ್ಪ, ಇನ್ಯಾರೋ ಫಸ್ಟ್ ಇರು ಅವರೆಲ್ಲ ಕರ್ಕೊಂಡು ಬಂದು 2 ಕಾರಾಗಿ ಬಂದರು. ಮಧ್ಯಾಹ್ನ ನಾವು ಅಲ್ಲಿ ಕೂತ್ಕೊಂಡಿದ್ವು. ಬಂದುಬಿಟ್ಟು ಏನಮ್ಮ ಏನು ಅಂದ್ರಪ್ಪ, ಏನಿಲ್ಲ ನಾವು ಕೂತ್ಕೊಂಡಿದ್ದೀವಿ ಇಲ್ಲಿ ಅಂದರು. ಅವನು ಗಂಗಪ್ಪ ಏನು ಹೇಳ್ದಾರೆ ಅವ್ರಿಗೆ ಆರೋ ನನ್ನ ತೆಲುಗಲ್ಲೇ ಚೊಪ್ಪನ ಅವ್ರನ್ನ ಕಳಿಸಿದ್ರು 4 ಜನನ. ಅವ್ರೇನು ಮಾಡಿಬಿಟ್ರು, ನಮ್ಮ ಜುಟ್ಟು ಹಿಡ್ಕೊಂಡು ಕೆಳಕಾಗ್ಬಿಟ್ಟು ಈ ಅಮ್ಮನ ಇಡಿಯ ತಗೊಳ್ತಾಯಿದ್ರು. ಅವನ್ನ ಅದನ್ನ ಹತ್ರ ಪೆರ್ಕೊಂಡ್ರೆ ಇಡಿಯ ಪೆತ್ತಿಸ್ತಾ ಅಂತಾನೆ ಅಂತ చెప్పేసి ಫೋನ್ ಕಿತ್ಕೊಂಡ್ಬಿಟ್ರೆ ನಾನೇನು ಮಾಡಿದೆ, ಈ ಅಮ್ಮನ ಹಿಡ್ಕೊಂಡ್ಬಿಟ್ರು. ನಾನು ರೋಡಾಗ ಓಡಿ ಬಂದರೆ ಅವ್ನು ಗಂಗಪ್ಪ ಏನೇಳಿ ಬಂದ್ಬಿಟ್ಟು ಹಿಡ್ಕೊಂಡ್ಬಿಟ್ಟ. ನೀಡೆ ಪಟ್ಕೊತಾನೆ, ನೀಡೆ ಪಂಡೇಸ್ಕೊತಾನೆ ಅಂತ ಹೇಳ್ಬಿಟ್ಟು ಹಿಂಗೆ ಹಿಡ್ಕೊಂಡ್ಬಿಟ್ರೆ ನಾನೇನು ಮಾಡಿದೆ, ಸೀರೆ ಇದು ಮಾಡಿಬಿಟ್ಟ ಕಿತ್ಕೊಂಡು ಓಡಿ ಬಂದೆ. ನಾನು ರೋಡಾಗ ಬಂದರೆ ಯಾರೂ ಬಂದಿಲ್ಲ ನಮ್ಗೆ ಸಪೋಟ. ಯಾರೂ ಇರಲಿಲ್ಲ ಪಾಪ. ಅವ್ರು ದುಡ್ಡು ಕಟ್ಟು ಕಳಿಸ್ತಾವ್ರೆ. అదే సుశాంత్ను జమ్ ఇది చేసేకి జమ్ అది నన్ను బరಲ್ಲ సార్ ಅದು చేసేకి ಅಂತ ದುಡ್ಡು ಇಚ್ಚೇದೆ ತಾಪೇದಿ ಹಂಪಿಚ್ಚೇದೆ ಪ್ರಶಾಂತ್ ಒಂದು ತೊಟ್ಟೋಡು ಪ್ರದೀಪ್ ಈಶ್ವರ ನಮ್ಗೆ ಸಪೋರ್ಟ್ ಅವನೇ ನಾವು ಸಾಯಿಸಾಕ್ಬಿಡ್ತೀವಿ ನಿಮ್ಮಿಬ್ಬರನ್ನ ಅವ್ನು ಗಂಗಪ್ಪನ ಅಂತಾನೆ ನಿನ್ನ ಇಲ್ಲೇ ಮಾಡಿಸ್ಕೊಂಡು ಬಿಡ್ತೀನಿ ನಾನು ಏನು ಮಾಡ್ತೀಯ ನೀನು ಅಂತ ಕೇಳ್ತಾನೆ ಸರ್. ಇಲ್ಲ ಸರ್ ಏನಿಲ್ಲ ಸರ್ ದುಡ್ಡು ತಗೊಂಡು ಬರ್ತಾ ಇರೋ ಸರ್. ಅವನು ಲೀಟ್ರ್ ಅಂತಾನೆ ಏನೋ ಲೀಟ್ರು ಒಂದು ನೀರು ಕೊಡುತ್ತೆ ಸ್ವಲ್ಪ
ಆಯ್ತು ಹೇಳಿ ಅವನು ಕಸಿ ಬಂದು ದುಡ್ಡು ತಗೊಂಡು 4 ಜನ ಕರ್ಕೊಂಡು ಬಂದವ್ರೆ. ಏನು ಅಲ್ಲಿಂದ ನಿಮ್ಮ ತೆರವು ಮಾಡ್ಸಕ್ಕ ಅಥವಾ ಏನು? ಸೊಲ್ಮೆ ಎಲ್ಲ ಅಲ್ಲಿಂದ ಓಡಿಸ್ಬೇಕು ಅಂತ. ಹೆಂಗೆ ಹೊಡೆದಿದ್ದಾರೆ? ಹೆಂಗೆ ಹೊಡೆದಿದ್ದಾರೆ? ನಾವು ಹಿಂಗೆ ನಿಂತ್ಕೊಂಡು ಯಾಕಮ್ಮ ಅಂತ ನಾವು ಮಾತಾಡಲಿಲ್ಲ. ಅವ್ನು ಗಂಗಪ್ಪ ಬಂದುಬಿಟ್ಟು ಹಿಡ್ಕೊಳ್ರ ಅವಳಿಬ್ಬರನ್ನ ಎಲ್ಲೋ ಸುಲಮನ್ನೆ ಅಂತ ಹೇಳ್ಬಿಟ್ಟು ನನ್ನ ಹಿಡ್ಕೊಂಡ್ಲೆ ಇವಳು ಬಂದರು ಪಾಪ. ಯಾಕಪ್ಪ ಇಲ್ಲ, ನನ್ನ ಸೈಟ್ ಇದೆ ಅಲ್ಲಿ. ನನ್ನ ಸೈಟಲ್ಲಿ ನಾನು ಕ್ಲೀನ್ ಮಾಡ್ಸೋಕ್ಕೆ ಗಂಗಪ್ಪನ JCP ಹೇಳಪ್ಪ, ಈ ಸೈಟ್ ನಮ್ಮದು, ಕ್ಲೀನ್ ಮಾಡಿಸ್ಬಿಟ್ಟು ಕಾಂಪೌಂಡ್ ಹಾಕ್ಕೊಳ್ತೀನಿ ಅಂತ ಗಂಗಪ್ಪ ಜೊತೆಯಲ್ಲಿ ನಾನು ಹೋಗಿದ್ದು. ಆ ಪ್ರಾಪರ್ಟಿಗೂ ಹತ್ರ ನನಗೆ ಸಂಬಂಧನೂ ಇಲ್ಲ, ಅವ್ರು ಯಾರು ಅನ್ನೋದು ಗೊತ್ತಿಲ್ಲ ನನಗೆ. ನನ್ನ ಸೈಟ್ ಇದೆ ಅಲ್ಲಿ, ಬೇಕಾದರೆ ಸಾಕ್ಷಿ ತೋರಿಸ್ತೀನಿ. ನನ್ನ ಸೈಟ್ 50-40 ಇದೆ, ಅದು ಕ್ಲೀನ್ ಮಾಡಿಕೊಡ್ಬೇಕಪ್ಪ ಅಂತ ಕರ್ಕೊಂಡು ಹೋಗಿದ್ದು ನನಗೆ. ಆಮೇಲೆ ಇವ್ರು ಎತ್ಕೊಂಡಿದ್ದೆ ಅದು ಯಾವುದೋ ಒಂದು ಇದ್ರದ್ದು, ಇವರು ಸೈಟನ್ನು ತಗೊಂಡಿದ್ದೀನಕ್ಕ, ಇವರು ಗಂಗಪ್ಪ ಅವರು ಸೈಟ್ಗೆ ಅಡ್ವಾನ್ಸ್ ಮಾಡಿದ್ದೀನಿ, ನಾನು ಸೈಟಲ್ಲಿ ಮನೆ ಕಟ್ಕೊಬೇಕು, ಸೆಟ್ಲಾಗಬೇಕು, ಡೈಲಿ ಹೋಗೋಕೆ ಬರಲ್ಲ ಅಂತ ಯಪ್ಪ ಕರ್ಕೊಂಡೋಗಿದ್ದು ಸೈಟ್ ತೋರ್ಸೋಕ್ಕೆ. ಯಾರ್ದು ಸೈಟ್ ಇದು, ಲೇಔಟ್ ಚೆನ್ನಾಗೈತಲ್ಲ ಅಂತ ನಾನು ಅಂದೆ. ಸುಶಾಂತ್ ಅಂತಕ್ಕ ಅವ್ರದ್ದೇ, ನಾನು ಫಿಲಮ್ ಶೂಟಿಂಗ್ ಹೋಗಿದ್ದೆ, ಸುಶಾಂತದಂತಕ್ಕ ಈ ಸೈಟು, ಆಯಿತು ನೋಡ್ಸ್ಬೇಕ ಅಂತ ಇವ್ರು ಕರ್ಕೊಂಡೋದ್ರು. ಆಮೇಲೆ ಇವರು ಹೆಂಗಸರೆಲ್ಲ ಅಲ್ಲಿದ್ದರು, ಇವ್ರು ಯಾರೋ ನನಗೆ ಗೊತ್ತಿಲ್ಲ. ಹೆಂಗಸರಿದ್ರೆ ಒಬ್ಬ ಅಮ್ಮ ಓಡೋಗ್ಬಿಟ್ಲು, ಅಮ್ಮ ಗೊತ್ತಿಲ್ಲ. ಇನ್ನೊಬ್ಬ ಅಮ್ಮ ಇವರೆಲ್ಲ ಸೈಟ್ ನೋಡೋಕೆ ಬಂದಿದ್ರೆ ಅಂತ ದೌರ್ಜನ್ಯಕ್ಕೆ ಬಂದರು. ನ್ಯಾಯವಾಗಿ ಮಾತಾಡ್ರಮ್ಮ, ಏನಕ್ಕೆ ಅವ್ರ ಸೈಟ್ ನೋಡಿದ್ದಾರೆ, ಅವ್ರಿಗೂ ನಿಮ್ಗೆ ಸಂಬಂಧ ಇಲ್ಲ, ಓನರು ಕೋರ್ಟು ಕಚೇರಿ ಇದೆ, ಕಾನೂನು ಪ್ರಕಾರ ಏನೋ ಮಾಡ್ಕೊಳ್ಳಿ. ಅವ್ರಿಗೆ ನಡೀತಾರಂತ ಗಲಾಟೆಗಳ ವಿವಾದಗಳು ನನಗೆ ಗೊತ್ತಿಲ್ಲ. ಆಮೇಲೆ ಗೊತ್ತಾಗಿದ್ದು ಏನಿದೆ ಅಂತ. ಸೈಟ್ ತಗೊಂಡಿಲ್ಲ ನಾನು, ಆ ಲೇಔಟ್ ಅಲ್ಲ ನಂದು ಬೇರೆ ಲೇಔಟಲ್ಲಿ ಸೈಟ್ ತಗೊಂಡಿರೋದು, ರೋಡ್ ಸೈಡ್ಗೆ. ಇವರು ನನಗೂ ಅದಕ್ಕೂ ಸಂಬಂಧ ಇಲ್ಲ. ಇವರು ಸೈಟ್ ನೋಡೋಕ್ಕೆ ನನ್ನ ಸೈಟು ತಗೊಂಡಿದ್ದೀನಿ, ಅಡ್ವಾನ್ಸ್ ಕೊಟ್ಟಿದ್ದೀನಿ, ಈಗ ಬಾಕ ನೋಡು ಅಂತ ಇವ್ರು ಮತ್ತೆ ನನ್ನ ಕರ್ಕೊಂಡು ಹೋಗಿರೋದು. ಅಷ್ಟು ಬಿಟ್ಟರೆ ನನಗೂ ಅದಕ್ಕೂ ಸಂಬಂಧ ಇಲ್ಲ. ಅವ್ರು ಹೇಳಿದ್ರೆ ಸಾಕ್ಷಿ ಕೊಡಲಿ, ನಾನೇನಾದರೂ ಗುಂಪುಗಾರಿಕೆ ಹೋಗಿ ಗಲಾಟೆ ಮಾಡಿ ದೌರ್ಜನ್ಯ ಮಾಡಿದರೆ ಸಾಕ್ಷಿ ಕೊಡಲಿ. ನಾನೇನಾದರೂ ಅವ್ರು ಮಾತಾಡ್ಸಿದ್ರೆ, ನಾನು ಹೋಗ್ತಿದ್ದಂಗೆ ಅವರು ಅಂತ ಅಡ್ಡ ಬಂದರು, ಏನೋ ಅವ್ರು ಮಾಡಿಕೊಂಡ್ರು. ಇವರು ನನಗೆ ಸೈಟ್ ನೋಡಿ ತಗೊಂಡಿದ್ದೀನಕ್ಕ, ಅಡ್ವಾನ್ಸ್ ಕೊಟ್ಟಿದ್ದೀನಿ, ನೋಡ್ಬಾ ಅಂತ ಕರ್ಕೊಂಡೋಗಿದ್ದು. ನನಗೂ ಅದಕ್ಕೆ ಸಂಬಂಧ ಇಲ್ಲ, ಅವ್ರು ಕೋರ್ಟಲ್ಲಿರೋದು ಗೊತ್ತಿಲ್ಲ, ಆ ಜಮೀನು ಬಗ್ಗೆ ನನಗೇನು ಗೊತ್ತಿಲ್ಲ. ನನ್ನ ಸೈಟ್ ಕ್ಲೀನ್ ಮಾಡ್ಸೋಕ್ಕೆ JCPಗೆ ಹೇಳು ಅಂತ ನಾನು ಹೋಗಿದ್ದು. ನಾನು ಅಲ್ಲೋದ್ಮೇಲೆ ನನ್ನ ಸೈಟ್ ನೋಡ್ಬಾಕ ಅಡ್ವಾನ್ಸ್ ಕೊಟ್ಟಿದ್ದೀನಿ ಲೇಔಟಲ್ಲಿ ಅಂತ ಅವ್ರು ಕರ್ಕೊಂಡೋಗಿದ್ದಕ್ಕೆ ಇವರು ನೀನು ಯಾಕೆ ಬಂದಿದ್ದು, ಹಂಗೆ ಹಿಂಗೆ ಅಂತ ಅವ್ರು ಗಲಾಟೆ ಬೀಳ್ದೆ, ನ್ಯಾಯ ರೀತಿಯಲ್ಲಿ ಮಾತಾಡ್ಕೊಳ್ರಿ, ಇದು ದೌರ್ಜನ್ಯ ಬೇಡ ಅಂತ ನಾನು ಹೇಳಿದ್ದೀನಿ, ಸಜೆಷನ್ ಕೊಟ್ಟಿದ್ದೀನಿ. ಯಾರು ಹೆಣ್ಮಕ್ಳಾದ್ರೇನು, ಎಲ್ಲ ಹೆಣ್ಮಕ್ಳು ಒಂದೇ, ಗಲಾಟೆಗಳು ಮಾಡ್ಕೊಬೇಡ್ರಿ. ಸರ್, ನಾನು ಸುಶಾಂತ್ ಲೇಔಟಲ್ಲಿ ಒಂದು ಸೈಟಿಗೆ ದುಡ್ಡು ಕೊಟ್ಟಿದ್ದೀನಿ ಸರ್. ಸೈಟ್ಗೆ ದುಡ್ಡು ಕೊಟ್ಟಾಗ ಅದು ಸೈಟ್ ಎಲ್ಲ ಏನೋ ಅವ್ರು ಹಾಳು ಮಾಡಿದ್ದಾರೆ ಅಂತ, ಏನೋ ನೋಡ್ಕೊಂಡು ಬರೋಣ ನಡಿ ಅಂತೇಳಿ ಕಿತ್ತಾಕಿದ್ದಾರೆ ಅಂತ ಹೋಗಿದೆ ಸರ್. ಅಷ್ಟರೊಳಗಡೆ ಅಲ್ಲಿ ರಂಪಾಟ ನಡೀತಾ ಇತ್ತು ನನಗೆ. ಅಲ್ಲೇನು ಗಲಾಟೆಗಳೆಲ್ಲ, ಏನಮ್ಮ ನಾನು ದುಡ್ಡು ಕೊಟ್ಟಿದ್ದೀನಲ್ಲ, ನನ್ನ ಸೈಟ್ ನಂಬರ್ ಹೇಳಿದ್ದಾನೆ, 2ನೇ ನಂಬರ್ ಸೈಟಲ್ಲಿ ಯಾಕೆ ನೀವು ಈ ಥರ ಬಂದು ಇಲ್ಲೆಲ್ಲ ಕಿತ್ತಾಕಿರೋದು ಅಂತ ನಾನು ಕೇಳಿದ್ದಕ್ಕೆ ಅಲ್ಲಿಗೂ ನನ್ನ ಮೇಲೇ ಗಲಾಟೆಗೆ ಬಂದರು. ಅವ್ರದ್ದು ಆಮೇಲೆ ಏನಾಗಿದೆ, ಏನೋ ಕೇಸ್ ಗೀಸ್ ಹಾಕ್ಕೊಂಡಿದ್ದೀವಿ ಅಂದರು. ಆಮೇಲೆ ಆಯ್ತಮ್ಮ ನಮ್ಮ ಆಫೀಸಿಗೆ ಬನ್ನಿ ಒಂದು ಸತಿ ನೀವು, ಅದೇನಿದೆಯೋ ಅವರು ಸುಶಾಂತ್ ಅವ್ರನ್ನೂ ನಿಮ್ಮನ್ನು ಕರೆಸಿಬಿಟ್ಟು ಮಾತಾಡಿ ಸೆಟ್ಲ್ಮೆಂಟ್ ಮಾಡಿಸ್ತೀನಿ ಅಂತ ಹೇಳಿದೆ ಸರ್. ಆಮೇಲೆ ರೂರಲ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟು ಆಗುತ್ತೆ. ಆ ಕಂಪ್ಲೇಂಟ್ ಆದಾಗ ರೂರಲ್ ಸ್ಟೇಷನಲ್ಲೇ ಆ ಚನ್ನಪ್ಪ ಸಾರು ಆ ಒಂದು ಇದರಲ್ಲಿ 22 ಲಕ್ಷಕ್ಕೆ ತೀರ್ಮಾನ ಆಗುತ್ತೆ ಸರ್. 22 ಲಕ್ಷಕ್ಕೆ ತೀರ್ಮಾನ ಆಗಿ 3 ಲಕ್ಷ ಅಲ್ಲು ಅರವಿಂದ್ ಅನ್ನೋರು ಬಂದು ಅಡ್ವಾನ್ಸ್ ಇಸ್ಕೊಂಡು ಹೋಗ್ತಾರೆ 3 ಲಕ್ಷ. ಆ 3 ಲಕ್ಷ ಇಸ್ಕೊಂಡು ಹೋಗಿ ಅವ್ರ ಮೇಲೇ ಕೇಸ್ ಹಾಕಿದಾರಂತೆ, ಯಾರೋ ರಾಧಮ್ಮ ಮಗನ ಹೆಸರಲ್ಲಿ. ಈಗ ಅದು ಬಿಡೋಣ, ಗಲಾಟೆ ಆಗಿದ್ದು ಯಾವ ಉದ್ದೇಶಕ್ಕೆ, ಏನಕ್ಕೆ? ಅಲ್ಲ, ನೀವು ಗುಂಪು ಕಟ್ಕೊಂಡು ಸರ್, ನಾವೇನು ಗುಂಪು ಕಟ್ಕೊಂಡಿಲ್ಲ ಸರ್. ನನ್ನ ಸೈಟ್ ನಾನು ನೋಡೋಕೆ ಹೋಗಿದ್ರೆ ನಾನು ಆಮೇಲೆ ನಮ್ಮ ಕಾರ್ಯಕರ್ತರು ತೋರ್ಸೋಕೆ ಹೋಗಿದ್ದೆ. ಒಬ್ಬ ನಮ್ಮ ಕಾರ್ಯಕರ್ತರು ಜಯಲಕ್ಷ್ಮಮ್ಮ ಮತ್ತು ನಮ್ಮ ಇವರು BSF ನಾಗರತ್ನಮ್ಮನ ಹೊಡೆದ್ಬಿಟ್ಟಿದ್ದಾರೆ ಸರ್, ಬಾಯೆಲ್ಲ ಹಾಕಿ ಕಚ್ಚಿ ಬಂದುಬಿಟ್ಟಿದ್ದಾರೆ. ಅಲ್ಲಿ ಸರ್, ಅಲ್ಲಿ ಗಲಾಟೆನೇ ಆಗಿಲ್ಲ ಸರ್. ಅವ್ರ ಮೇಲೆ ಇದುವರೆಗೂ FIR ಆಗಿದೆ ಸರ್, ಮೊನ್ನೆ ಎಲ್ಲ FIR ಮಾಡಿಸಿದ್ದಾರೆ ಸರ್. ಅವರು ಅದು ಸ್ಟೇ ಇದೆ ಸರ್, ಯಥಾಸ್ಥಿತಿ ಇರಬೇಕಾಯ್ತಲ್ಲ ಸರ್. ನಮ್ಮ ಸೈಟ್ ನಾನು ಅಗ್ರಿಮೆಂಟ್ ಕೊಟ್ಟಿರೋದು 5 ಲಕ್ಷ, ನಾನು ಎಲ್ಲ ಹೋಗ್ಬೇಕು? ನನ್ನ ಸೈಟು ಬಂದು ಕಿತ್ತಾಕಿದ್ದಾರೆ ಸರ್, ಫುಲ್ ಉಳ್ಮೆ ಮಾಡಿಬಿಟ್ಟವ್ರೆ. ಅದಕ್ಕೆ ಆಯಿತು, ಅಲ್ಲ ಯಥಾಸ್ಥಿತಿ
ರೀತಿ ಇರಬೇಕಾಯ್ತು. ನನಗೆ ಇವ್ರು ಮಾರಿ ಅಡ್ವಾನ್ಸ್ ಕೊಟ್ಟಿದ್ದೀನಲ್ಲ, ನಾನು ಸೈಟಲ್ಲಿ ಹೋಗಿ ನೋಡಿದಾಗ ಇವರು ಎಲ್ಲ ಅಲ್ಲಿ ಕಿತ್ತಾಕಿದ್ದಾರೆ, ಅವರೇ ಹೋಗಿ ಉಳುಮೆ ಮಾಡಿದಾರಲ್ಲ. ಅದರಿಂದ ಸರ್ ನಾನು ಕೇಳಿದ್ದು, ನಮ್ಮವರು ಎಲ್ಲ ನಮ್ಮ ಸೈಟ್ ನಿಮ್ಮ ಸೈಟಲ್ಲಿ ಉಳುಮೆ ಮಾಡಿದ್ರು. ಹ್ಞೂ ಸರ್, ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಅದರಿಂದ ಅಲ್ಲ ಕೇಳಿದ್ದಕ್ಕೆ ನಮ್ಮ ಮೇಲೇನೆ ದಬ್ಬಾಳಿಕೆ. ಕೇಳಬೇಕಿತ್ತು ಮಾರಾಟ ಮಾಡಿ. ನಾನು ಕೇಳಿದೆ ಸರ್, ನಿನ್ನ ಸೈಟ್ ಎಲ್ಲಿ ಹೋಗಲ್ಲ ಅಲ್ಲೇ ಇದೆ ಅಂತ ಹೇಳ್ತಾ ಇದ್ರು. ಆಮೇಲೆ ಏನಮ್ಮ ಅಂತ ಇವ್ರು ಕೇಳಿದಾಗ, ಬನ್ನಿ ಕುತ್ಕೊಂಡು ಒಂಥರ ಏನೋ ಸೆಟ್ಲ್ಮೆಂಟ್ ನೀವು ಗುಂಪು ಕಟ್ಕೊಂಡು ನಾವು ಯಾವುದೇ ದೌರ್ಜನ್ಯ ಮಾಡಿಲ್ಲ, ಗುಂಪು ಕಟ್ಕೊಂಡು ಹೋಗಿಲ್ಲ, ಎಲ್ಲ ಸುಳ್ಳು ಸರ್. ದೇವ್ರ ಸತ್ತಾಗಲೂ ಹೇಳ್ತೀನಿ ಸರ್. ಗಂಗಪ್ಪ ಅವರಿದ್ರು, ಯಾಕೆ ಬಂದಿದ್ದು ಅವರು ನಾನು ಹಂಗೆ ಹೋಗಿ ನೋಡ್ತಾ ಇದ್ದೀನಿ ಎಲ್ಲಿ ತಗೋಬೇಕು ಅಂತ. ಹೈಕ ಬಂದು ಯಾಕೆ ಬಂದಿದ್ದು ಅಂತ ತಳ್ಳಿಬಿಟ್ಟು ಹಂಗೆ ಕಚ್ಚಿಬಿಟ್ಟಿದ್ದಾರೆ ಸರ್. ಇವ್ರು ಯಾರೋ ಅಯ್ಯಕ್ಕ ಹೆಸರು ನನಗೆ ಗೊತ್ತಿಲ್ಲ. ನಾನು ಹೋಗಿದ್ದು, ನಾವಿಬ್ಬರು ಹೋಗಿದ್ದು, ಈ ಅಕ್ಕ ಇವರು, ನಾವು 3 ಜನ ಹೋಗಿದ್ದು ನೋಡೋಕ್ಕೆ. ನಾನು ನೋಡ್ತಾ ಇದ್ದೀನಿ ಯಾಕೆ ಬಂದಿದ್ದು ಇದು ಹಂಗೆ ಹಿಂಗೆ ಅಂದ್ಬಿಟ್ಟು ತಳ್ಳಿಬಿಟ್ಟು ಕಚ್ಚೇ ಬಿಟ್ರು ನನಗೆ. ನೀವೇನಕ್ಕೆ ಹೋಗಿದ್ರಲ್ಲ? ಈಗ ನಿಮ್ಮ ಸೈಟ್ ಇದೆಯಾ? ನನ್ನ ಸೈಡ್ ನೋಡಿದ್ದು ತಗೊಂಡಕ್ಕೆ ಹೋಗ್ಬೇಕು ಅಂತ ತಗೊಂಡಕ್ಕೆ ಹೋಗಿದ್ದು. ನೋಡಕ್ಕೆ ಹೋಗಿದ್ದು ನಾವು. ಪರಿಚಯ ಇಲ್ಲ. ಯಾಕೆ ಬಂದಿದ್ದು ಅಂತ ನೀವು ಯಾಕೆ ಬಂದಿದ್ದು ಅಂದ್ರೆ, ಅಲ್ಲ ಇಲ್ಲಿ ಹೇಳಿದಾರೆ ಬಂದಿದ್ದೀವಿ ಅಂದ್ರೆ ಬರಬಾರ್ದು. ಹೋಟೆಲ್ ಸ್ಟೇ ಇರೋಂತ ಗೊತ್ತಿಲ್ಲ ನಮಗೆ. ಗೊತ್ತಿದ್ರೆ ಹೋಗಿದ್ವಿ. ಯಾರೋ ಲೇಔಟ್ ಇದೆ ಅಂತ ಹೇಳಿದ್ರು. ಇದಕ್ಕೆ ಎಕ್ಸ್ರೇ ತೆಗೆಸ್ಕೊಳಕ್ಕೆ ಹೇಳಿದ್ದಾರೆ. ಸ್ವಲ್ಪ ಇದೆಲ್ಲ ಊತ ಬಂದ್ಬಿಟ್ಟಿದೆ. ಸ್ವಲ್ಪ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಂಡಿದ್ದೀನಿ. ಇಂಜೆಕ್ಷನ್ ಬಿದ್ದಿದೆ ಒಂದು 5-6. ನನ್ನ ಚಿಕ್ಕಬಳ್ಳಾಪುರನೇ. ನಾನು ಸುಶಾಂತ್ ಅಂತ, ಚಿಕ್ಕಬಳ್ಳಾಪುರ. ನಾನು ಕೃಷ್ಣಪ್ಪ ಅವ್ರ ಹತ್ರ ನಾನು 38 ಕಾಲು ಗುಂಟೆ ಜಮೀನು 2025 ಪರ್ಚೇಸ್ ಮಾಡಿದ್ದೀನಿ. ಅವರು ಬಂದು ರಾಮಚಂದ್ರ ಅವ್ರ ಹತ್ರ ಪರ್ಚೇಸ್ ಮಾಡಿರ್ತಾರೆ. ಅದಕ್ಕೆ ಹಿಂದೆ ಅವ್ರಿಗೆ ಅಲ್ಲೇ ನಿಮ್ಮ ಗುಂಟೆ ವಾಸಿಯಾಗಿರೋರು ರಾಘವನ ನರಸಮ್ಮನವರು ಲ್ಯಾಂಡ್ ಮಾರಿರ್ತಾರೆ, ಫೇಕ್ ಆಗಿರುತ್ತೆ. ಅದು ಬಟ್ ಒರಿಜಿನಲ್ ಓನರ್ ಹತ್ರ ಅವ್ರು ತೊಗೊಂಡಿರ್ತಾರೆ. 2007 ಅವ್ರು ಫೇಕ್ ಮಾಡಿಕೊಂಡು ಮಾರಿರೋದು ಡಾಕ್ಯುಮೆಂಟ್ಸ್ ಇದು ಇದೆ ನೋಡಿ. ಇವರೇ ಮಾರಿರೋದು 2007 ಫೇಕ್ ಆಗಿರುತ್ತೆ. ಆಮೇಲೆ 2014 ಮತ್ತೆ ಕೃಷ್ಣಪ್ಪ ಒರಿಜಿನಲ್ ಓನರ್ ಪರ್ಚೇಸ್ ಮಾಡ್ತಾರೆ. ಈ 2 ಡಾಕ್ಯುಮೆಂಟ್ ನಾನು ನೋಡಿಬಿಟ್ಟು 2025 ನಾನು ಸೇಲ್ಡಿಡು ಒರಿಜಿನಲ್ ಸೇಲ್ಡಿಡ್ ಮಾಡ್ಕೊತೀನಿ. ನನ್ನ ಹೆಸರು ಖಾತಾ ಪಾಣಿ ಎಲ್ಲ ಬರ್ತಾ ಇದೆ. ನಾನು ಇವತ್ತು ನನಗೆ ಗಿರಾಕಿಗೆ ಸೈಟ್ ತೋರಿಸೋಣ ಅಂತ ಫಸ್ಟೇ ಅಡ್ವಾನ್ಸ್ ಆಗಿತ್ತು. ಅವ್ರ ಜೊತೆ ಹೋದಾಗ ಏಕಾಏಕಿ ಬಂದು ನನ್ನ ಮೇಲೆ ಮತ್ತು ಗಿರಾಕಿಗಳ ಮೇಲೆಲ್ಲ ಹಲ್ಲೆ ಮಾಡಿರ್ತಾರೆ. ಅಲ್ಲ, ಅವರು ನೀವೇ ದುಡ್ಡು ಕೊಟ್ಟು ಕರ್ಕೊಂಡೋಗಿ DSS ಮುಖಂಡರುಗಳನ್ನೆಲ್ಲ ಅವರು ಎಷ್ಟು ಜನಾಂಗ ಆಗೋದ್ರಿಂದ ನೀವು ಏನಾದರೂ ಮುಂದೆ ಹೋದ್ರೆ ಅಟ್ರಾಸಿಟಿ ಕೇಸ್ ಆಗುತ್ತೆ ಅನ್ನೋ ಇಂಟೆನ್ಷನಿಂದ DSS ಮುಖಂಡರನ್ನು ಕಳಿಸಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಶುದ್ಧ ಸುಳ್ಳು. ಇವರು ಬಂದು ನಮ್ಮ ಹತ್ರ 3 ಸೈಟಿಗೆ ಡಿಮ್ಯಾಂಡ್ ಇಟ್ಟಿದ್ರು. ಆಮೇಲೆ 1 ಕೋಟಿ ರೂಪಾಯಿ ಡಿಮ್ಯಾಂಡ್ ಇಟ್ಟಿದ್ರು. ನಾನು ಕಾಸು ಒಪ್ಪಿದ್ದಿರೋದಕ್ಕೆ ಅಲ್ಲೋ ಅನಿಲ್ ಅನ್ನೋರು ಬಂದುಬಿಟ್ಟು ನನಗೆ ಸ್ಟೇಷನ್ ಮುಂದೆನೇ ಎತ್ತು ತಿಕ್ಕ ಮುಚ್ಕೊಂಡು ನೀವು ಸೆಟ್ಲ್ಮೆಂಟ್ ಒಪ್ಕೊಂತ ಇಲ್ಲಲೇ ಒಪ್ಕೊಂಡು ಮಾಡ್ಕೊ ಅಂತ ಮೊನ್ನೆ 4 ದಿನಗಡೆ ಭಯ ಹಾಕ್ಸಿರೋ ನನಗೆ. ನಾನು ಯಾವುದೇ ಕಾರಣಕ್ಕೂ ಸೆಟ್ಲ್ಮೆಂಟ್ ನಾನು ಒಪ್ತಾ ಇರಲಿಲ್ಲ. ಇವತ್ತೇನಾಯಿತು? ಯಾಕಾಯಿತು? ಇವತ್ತು ನನಗೆ ನಾನು ಲ್ಯಾಂಡ್ ಅಲ್ಲಿ ಸರ್ ಅವ್ರು ಬರಬಾರ್ದು ಅಂತ ಪರ್ಮನೆಂಟ್ ಇಂಜೆಕ್ಷನ್ ಆರ್ಡರ್ನೂ ಇದೆ. ಆದ್ರೂ ಅವ್ರ ಲ್ಯಾಂಡ್ ಒಳಗಡೆ ಬಂದು ಏಕೆ ನಮಗೆ ಹಲ್ಲೆ ಮಾಡಕ್ಕೆ ಹೋಗಿದಾರಲ್ಲ ಇವ್ರು ಯಾರು ಇಲ್ಲ ಸರ್. ಅವ್ರ ಗಿರಾಕಿಗಳು ನಮ್ಮ ಸೈಟು ಅವ್ರು ಯಾರೋ ಕಸ್ಟಮರ್ ಇದ್ದಾರೆ ಅಂತ ನೋಡಕ್ ಬಂದು ಇನ್ನೊಂದು ಬಂದು ಮುಂಚೆ ನಮ್ಗೆ ಅಡ್ವಾನ್ಸ್ ಇಲ್ಲ ಸರ್. ನಮಗೆ ಅಂತ ಹಂಗಿದ್ರೆ ನಾನು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು FIR ಆಗಿದೆ ಅವ್ರ ಮೇಲೆ. ಮತ್ತೆ ನಾನು ಕಂಟೆಂಪ್ಟ್ ಆಫ್ ಕೋರ್ಟ್ ಹೋಗಿದ್ದೀನಿ ಸರ್. ಆ ಥರ ಎಲ್ಲ ಮಾಡೋ ನೆಸೆಸಿಟಿ ನನಗೆ ಇರಲಿಲ್ಲ. ಎಷ್ಟು ಜನ ಹೋಗಿದ್ದು ಗಿರಾಕಿಗಳು ಬಂದಿದ್ರು ಸರ್? ನಾನು ಹೋಗಿದ್ದು ನಾವು 3-4 ಜನ ಹೋಗಿದ್ದೀವಿ ಸರ್. ಮತ್ತೆ ಇವ್ರು ಲೇಡೀಸ್ ಎಲ್ಲ ಸೃಷ್ಟಿ ಮಾಡ್ಕೊಂಡು ಹೇಳಿ ವಿಡಿಯೋಸ್ ಇದೆ ಕೊಡ್ಲಿ ಸರ್. ಸೃಷ್ಟಿ ಮಾಡ್ಕೊಂಡು ಹೇಳ್ತಾರೆ. ಫೋನ್ ಎಲ್ಲ ಕಿತ್ಕೊಂಡು ಇಲ್ಲ ಸರ್, ಸುಳ್ಳು ಸರ್. ಸುಳ್ಳು ಸರ್. ಫೇಕ್ ಡಾಕ್ಯುಮೆಂಟ್ ಅಲ್ಲೇ ಫೇಕ್ ಮಾಡಿ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ ಸರ್. ನಮಗೆ ಸುಳ್ಳು ಹೇಳೋದು ನೆಸೆಸರಿ ಇಲ್ಲ ಸರ್.